ಅದ್ಯಾರೋ ಬಿಸ್ನೆಸ್ ಮಾಡ್ತಾರೆ, ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡು ನಮಗೊಂದಿಷ್ಟು ಲಾಭ ಕೊಡ್ತಾರೆ. ಹಾಗೆ ಈ ಮಾರ್ಕೆಟ್ ಏನಿದೆಯೋ ಇದು ಕೆಲವರಿಗೆ ಬಿಸ್ನೆಸ್ ಮಾಡಿಕೊಡುತ್ತೆ, ಹಾಗೆ ಕೆಲವರಿಗೆ ಅದರಲ್ಲೇ ಈ ಹೂಡಿಕೆ ಮತ್ತು ಬಿಸ್ನೆಸ್ಸನ್ನು ಬೇರೆ ಮಾಡಬೇಕಾಗತ್ತೆ ಆ್ಯಕ್ಚುಲಿ, ನಂತರ ಹೇಳ್ತಿದ್ದೆ ಅದನ್ನು. ಹಾಗೆ ಇನ್ನು ಕೆಲವರಿಗೆ ಜೂಜಿಗೂ ಅವಕಾಶ ಮಾಡಿಕೊಡುತ್ತೆ. ಈ ಪ್ರಶ್ನೆ ಇದನ್ನು ಯಾಕೆ ತಗೊಂಡೆ ಅಂದರೆ ತುಂಬ ಜನರಿಗೆ ಪ್ರಶ್ನೆ ಇರುತ್ತೆ, ಶೇರ್ ಮಾರ್ಕೆಟ್ ಅಂದರೆ ಜೂಜಲ್ವಾ ಅಂತ. ಹಾಗಾಗಿ ಅದನ್ನು ನಾನು ಇಲ್ಲಿ ತಗೊಳ್ಳೇಬೇಕಿತ್ತು ಆ ವಿಚಾರವನ್ನು. ನೋಡಿ, ಜೂಜಾಡೋರಿಗೆ ಇದೇ ಬೇಕು ಅಂತಿಲ್ಲ, ಎಷ್ಟೋ ಕಡೆ ಬೇಕಾದ ಕಡೆ ಇರುತ್ತೆ. ಹಾಗಾಗಿ ಇಲ್ಲೂ ಜೂಜಿದೆ. ಇದೊಂದು ಜಗತ್ತಿನ ವಿಶೇಷವಾದಂತಹ ಜಾಗ. ಹೇಗೆ ವಿಶೇಷ ಅಂದರೆ ಇದನ್ನು ಮಾಡಿದ್ದು ಬಿಸ್ನೆಸ್ ಮಾಡೋಕೆ ಅಂತ. ಹೆಚ್ಚಿನವರು ಬಿಸ್ನೆಸ್ ಮನ್ಗಳೇ ಇದರಲ್ಲಿ ಇರೋದು, ಬಟ್ ಒಳಗಡೆ ಜೂಜಾಡೋರು ಇದ್ದಾರೆ. ಏಕೈಕ ಜಾಗ ಈ ಥರದ್ದು ಯಾಕೆ ಹೇಳ್ತೀನಿ ಅಂದರೆ, ಈ ಜೂಜಾಡೋರು ಬಿಸ್ನೆಸ್ ಮಾಡೋರು ಒಟ್ಟಿಗೆ ಇರುವಂಥ ಏಕೈಕ ಜಾಗ ಇದು. ಬೇರೆ ಕಡೆ ಸಿಗೋದಿಲ್ಲ. ಜೂಜಾಡೋರು ಜೂಜಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಹಾಗಾದರೆ ಜೂಜು ಯಾವುದು, ಬಿಸ್ನೆಸ್ ಯಾವುದು? ಇದರಲ್ಲಿ ರಿಸ್ಕ್ ಎಲ್ಲ ಕಡೆ ಇದೆ. ಯಾರಿಗೆ ನನ್ನ ರಿಸ್ಕ್ ಏನು, ಇವತ್ತು ನಾನು ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಅಥವಾ ಇದಕ್ಕಿಷ್ಟು ದುಡ್ಡು ಹಾಕೋದ್ರಿಂದ ನನಗೆ ರಿಸ್ಕ್ ಏನಾಗ್ಬೋದು, ಇದೆಲ್ಲ ತಿಳಿದು ಯಾರು ಹೂಡಿಕೆ ಮಾಡ್ತಾರೋ ಅವ ಬಿಸ್ನೆಸ್ ಮನ್. ಯಾರು ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ, ಹಾಕಿಬಿಡೋದು, ಈ ಥರ ಯಾರು ಹಾಕ್ತಾರೋ ಅವ್ರು ಗ್ಯಾಂಬ್ಲರ್, ಅಂದ್ರೆ ಅವ್ರು ಜೂಜಿಕೋರು ಅಂತ ಹೇಳ್ಬೇಕಾಗತ್ತೆ. ಅಂದರೆ ಇಲ್ಲಿ ನೌನ್ ರಿಸ್ಕ್, ಅನ್ನೋನ್ ರಿಸ್ಕ್ ಅಂತ ಬರುತ್ತೆ. ನೌನ್ ರಿಸ್ಕ್ ಅಂದರೆ ಗೊತ್ತಿದೆ ನನಗೆ ಇದ್ರ ಬಗ್ಗೆ, ನಾನು ಅಷ್ಟು ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ರಿಸ್ಕ್ ತಗೋಬೋದು ಅದ್ರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ, ಅದು ಬಿಸ್ನೆಸ್. ರಿಸ್ಕ್ ಏನು ಅಂತಲೇ ವಿಚಾರ ಮಾಡ್ದೇನೆ ಸುಮ್ಮನೆ ಹಾಕ್ಬಿಡೋದು. ಇಲ್ಲಿ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀನಿ. ತುಂಬ ಜನ ಶೇರ್ ಮಾರ್ಕೆಟ್ ಅಂದ್ರೆ ಅಯ್ಯೋ ಅದಾಗೋದಿಲ್ಲ ಅಂದರೆ, ಇಲ್ಲಿ ನೋಡಿ ಎರಡು ಕ್ಯಾಟಗರಿ ಜನ ಹೆಚ್ಚಿರೋರು. ಒಂದು ಶೇರ್ ಮಾರ್ಕೆಟ್ ಅಂದ ತಕ್ಷಣ ತುಂಬ ದುಡ್ಡು ಬರುತ್ತೆ, ಬಂದು ಬಿದ್ದುಬಿಡುತ್ತೆ ಅಂತ ಅಂದ್ಕೊಂಡವರು. ಇನ್ನೊಂದು ಕ್ಯಾಟಗರಿ ಶೇರ್ ಮಾರ್ಕೆಟ್ ಅಂದರೆ ಅದು ಪೂರ್ತಿ ದಿವಾಳಿ ಆಗೋಕೆ ಇರೋದು ಅಂತ. ಆ್ಯಕ್ಚುಲಿ ಇವೆರಡೂ ಸತ್ಯ ಅಲ್ಲ, ಇದೊಂದು ಬಿಸ್ನೆಸ್. ಇದು ಇಲ್ಲಿ ಯಾವಾಗಲೂ ನಾನು ಕೊಡೋ ಉದಾಹರಣೆ ಅಂದರೆ, ಇದು ಗ್ಯಾಮ್ಲಿಂಗು ಅಥವಾ ಇದಕ್ಕೇನು ಪ್ರಯೋಜನ ಇಲ್ಲ ಅಂತ ಹೇಳೋರಿಗೆಲ್ಲ ಹೇಳೋದು, ತಿಳುವಳಿಕೆ ಇಲ್ಲದೆ ಎಲ್ಲಿಗೆ ಹೋದ್ರೂ ಏಟೆ ಬೀಳೋದು, ಮಾರ್ಕೆಟಿಗೆ ಮಾತ್ರ ಅಲ್ಲ. ನೋಡಿ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ಬೀಡ ಅಂಗಡಿ ಇಟ್ಟರೆ ತುಂಬ ಚಿಕ್ಕದು, ಅವನಿಗೆ ಬೀಡ ಕಟ್ಟೋಕೆ ಬರೋದಿಲ್ಲ ಅಂತಂದರೆ, ಅವ್ನು ಸುಣ್ಣನೋ ತಂಬಾಕು ಹಾಕೋರಾದರೆ ತಂಬಾಕನ್ನು ಜಾಸ್ತಿ ಹಾಕಿ ಏನೋ ಮಾಡಿ ಅವನು ಆ ಗಿರಾಕಿ ಹತ್ರ ಬಯಸ್ಕೊಳ್ತಾನೆ. ಹೌದಲ್ವ? ತುಂಬ ಚಿಕ್ಕದಿದ್ದು ಉದಾಹರಣೆ. ಅಂದರೆ ಅವನಿಗೆ ಆ ಕೆಲಸ ಬರಬೇಕು, ಇಲ್ಲ ಅಂತಂದ್ರೆ ಅಷ್ಟು ಚಿಕ್ಕ ಕೆಲಸದಲ್ಲೂ ಅವ್ನು ಬಯಸ್ಕೊಳ್ತಾನೆ, ಪೆಟ್ಟು ತಿಂತಾನೆ. ಹಾಗಾಗಿ ಇಲ್ಲೂ ಅಷ್ಟೇ, ಇದು ಗೊತ್ತಿಲ್ಲದೆ ಇರೋರಿಗೆ ಏಟು ಕೊಡುತ್ತೆ ಹೊರತಾಗಿ ಗೊತ್ತಿರೋರಿಗೆ ಏಟನ್ನು ಕೊಡೋದಿಲ್ಲ.